ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 42 ಸೈಜ್ ಎದೆ ಸುತ್ತಳತೆ ಇರುವಂತಹ ಪ್ರಿನ್ಸಸ್ ಕಟ್ ಬ್ಲೌಸಿನ ಕಟ್ಟಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಬ್ಲೌಸ್ ಅಂತಂದರೆ ಸ್ವಲ್ಪ ಕಷ್ಟ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ಕಷ್ಟ ಅಂತ ಅಂದ್ಕೊಂಡ್ರೆ ಎಲ್ಲನೂ ಕಷ್ಟನೇ ಅಲ್ವಾ. ಇಲ್ಲಿ ನಾನು ಸೈಜನ್ನು ಕೂಡ ನಿಮಗೆ ಹೇಳ್ತೀನಿ, ಇಲ್ಲಿ ಹಾಕಿರ್ತೀನಿ ಎಷ್ಟಿದೆ ಏನು ಅಂತ ಹೇಳಿ, ಓಕೆನಾ. ಚಾರ್ಟನ್ನು ಕೊಟ್ಟಿರ್ತೀನಿ ನೋಡಿ. ಅವರು ಈ ರೀತಿ ಬ್ಲೌಸನ್ನು ಕೊಟ್ಟಿರೋದು, ಅವರಿಗೆ ಸೇಮ್ ನೆಕ್ ಡಿಸೈನ್ ಇರಬಹುದು, ಎಲ್ಲನೂ ಸೇಮ್ ಬೇಕು ಅಂತ ಹೇಳಿದರು. ಬಟ್ ಸ್ಲೀವ್ ಮಾತ್ರ ಸ್ವಲ್ಪ ಉದ್ದ ಬೇಕು, 1 ಇಂಚ್ ನನಗೆ ಉದ್ದ ಇಡಿಸಿ ಅಂತ ಹೇಳಿದರು. ಓಕೆನಾ, ನೋಡಿ ಈ ರೀತಿ ಬ್ಲೌಸ್ ಕೊಟ್ಟಿದ್ರು ಅವರು. ಓಕೆನಾ, ಇದ್ರದ್ದು ಎಲ್ಲ ಸೈಜನ್ನು ನಾನಿಲ್ಲಿ ಹಾಕಿದ್ದೀನಿ. ಮತ್ತು ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಎಲ್ಲ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ. ಯಾಕಂದರೆ ಸ್ಕಿಪ್ ಮಾಡ್ತಾ ಹೋದರೆ ನಿಮಗೆ ಕಟಿಂಗ್ ಅರ್ಥ ಆಗಲ್ಲ. ಓಕೆ, ಸ್ಟಿಚಿಂಗ್ ಇರ್ಬೋದು, ಕಟಿಂಗ್ ಇರ್ಬೋದು, ವಿಡಿಯೋನ ನೀವು ಸ್ಕಿಪ್ ಮಾಡ್ತಾ ಹೋದಾಗೂ ನಿಮಗೆ ಅದು ಅರ್ಥ ಆಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಇನ್ನು ಮುಂದೆ ಇದೇ ರೀತಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ವೀಡಿಯೋಸ್ ಫೇಸ್ಬುಕ್ ಪೇಜಲ್ಲಿ ಕೂಡ ಸಿಗುತ್ತೆ, ಜ್ಯೋತಿಷುರಮ್ ಅಂತ ಸರ್ಚ್ ಮಾಡ್ಬೋದು ನೀವು, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಾನು ನಿಮಗೆ ಕಾಂಟ್ಯಾಕ್ಟಲ್ಲಿ ಸಿಗ್ತೀನಿ. ಓಕೆ, ಹಾಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ. ಕಾಂಟ್ಯಾಕ್ಟ್ ನಂಬರೆಲ್ಲ ಇಲ್ಲಿ ಹಾಕಿರ್ತೀನಿ, ನನಗೆ ವಾಟ್ಸಪ್ ಮಾಡ್ಬೋದು. ಇವಾಗ ಇಲ್ಲಿ ಬ್ಯಾಕ್ ಪಾರ್ಟನ್ನ ಫಸ್ಟು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೆಳಗಡೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡಿದ್ದೀನಿ. 2 ಫೋಲ್ಡ್ ಮಾಡ್ಕೋಬೇಕು. ಇದು ಬಿಗಿನರ್ಸಿಗೆ ಇದು ಅರ್ಥ ಆಗಲ್ಲ, ಬಿಕಾಸ್ ಇಲ್ಲಿ ಸ್ವಲ್ಪ ಹೊಲಿಗೆ ಬಗ್ಗೆ ಗೊತ್ತಿರಬೇಕು, ಬೇಸಿಕ್ ಕೋರ್ಸ್ ಆದರೂ ಮುಗಿಸಿರಬೇಕು. ನೆಕ್ಸ್ಟ್ ಲೆವೆಲಲ್ಲಿ ಪ್ರಿನ್ಸಸ್ ಕಟ್ ಇವೆಲ್ಲ ನಿಮಗೆ ಅರ್ಥ ಆಗುತ್ತೆ. ಓಕೆನಾ. ಸೊ ಎಲ್ಲ ನಾನು ಪೂರ್ತಿಯಾಗಿ ಬಿಡಿಸಿ ಹೇಳಲ್ಲ, ಇದು ಬಿಗಿನರ್ಸಿಗೆ ಅರ್ಥನೇ ಆಗಲ್ಲ. ಸೊ ಹಾಗಾಗಿ ಓಕೆ, ಇದು ಇವಾಗ ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೋತೀನಿ. ಎರಡೂ ಸೈಡು ನಾನಿಲ್ಲಿ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟು ಉದ್ದ ಬಂದು 15 ಇಂಚು ರೆಡಿ ಇದೆ. ಸೊ ಹಾಗಾಗಿ 16 ಇಂಚು ಉದ್ದ ತೊಗೊಂಡಿದ್ದೀನಿ. ಇವಾಗ ಶೋಲ್ಡ್ರ್ ಅಳತೆ, ಇದು ಶೋಲ್ಡ್ರ್ ಅಳತೆ ಬಂದು 7.5 ಅಂದರೆ 7.5 ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಆರ್ಮ್ ಡೌನ್ ಏನಿದೆ ಅಲ್ವಾ, ಸೊ ಇದು ಬಂದು 7 ಇಟ್ಟಿದ್ದೀನಿ. ಓಕೆನಾ. ಇವಾಗ ಅಲ್ಲಿಗೆ ನಾವು ನೋಡ್ಕೋಬೇಕು, ಮೇಲ್ಗಡೆ ಎಷ್ಟಿತ್ತು, 7.5 ಇತ್ತಲ್ವ, ಈ ಪಾಯಿಂಟ್ ಕೂಡ 7.5ಗೆ ಬಂದಿದೆಯಾ ಅಂತ ನೋಡ್ಕೋಬೇಕು. ನೋಡಿ ಈ ಥರ ನೀಟಾಗಿರಬೇಕು ಎರಡು ಅಳತೆಗಳು. ಓಕೆ, ಇವಾಗ ಒಂದು ಸ್ಟ್ರೈಟಾಗಿ ನಾವು ಲೈನನ್ನು ಹಾಕೋಬೇಕಾಗತ್ತೆ. ಓಕೆ, ಇಲ್ಲಿ ಫಿಟ್ಟಿಂಗ್ ಮಾರ್ಕ್ ಇರ್ಬೋದು, ಪ್ರತಿಯೊಂದನ್ನು ಹಾಕೋಬೇಕಾಗತ್ತೆ. ಇವಾಗ ಸ್ಟ್ರೈಟ್ ಲೈನನ್ನು ಹಾಕೋಬಿಡೋಣ. ಇಲ್ಲಿ ಆರ್ಮ್ ಅಂದರೆ ನಾವು ಕೈ ತೋಳನ್ನು ಎಲ್ಲಿ ಜಾಯಿಂಟ್ ಮಾಡ್ತೀವೋ ಅಲ್ಲಿ. ಓಕೆ, ಇವಾಗ ಈ ಥರ ಒಂದು ಲಂಬಕೋನ ಆಕೃತಿ ಬರುತ್ತಲ್ವಾ, ಆ ರೀತಿ ನೋಡಿ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಡಿ ಆ ಕಡೆ ಈ ಕಡೆ ಎಲ್ ಶೇಪಲ್ಲಿ. ಇದು ಶೋಲ್ಡ್ರ್ ಅಳತೆ ಬಂದು 7.5 ಇದೆ. ಕೆಳಗಡೆ ಆರ್ಮ್ ಡೌನ್ ಬಂದು 7 ಇಂಚು ಇದೆ. ಓಕೆನಾ, 7 ಇಂಚಸ್. ಇವಾಗ ನೆಕ್ ವಿಡ್ತ್ ಬಂದು ನಾನಿಲ್ಲಿ 3.25 ತೊಗೊಳ್ತಾ ಇದ್ದೀನಿ. ಯಾಕಂದರೆ ಅವರ ಅಳತೆ ಅಷ್ಟೇ ಇತ್ತು. ಸೊ ಹಾಗಾಗಿ ನಾನು ಅಷ್ಟು ತೊಗೊಂಡಿದ್ದೀನಿ. ಅರ್ಧ ಇಂಚು ಅಲ್ಲಿ ಹೊಲಿಗೆಗೂ ಹೋಗುತ್ತೆ, ಆ್ಯಂಡ್ ಇದಕ್ಕೆ ಪೈಪಿಂಗ್ ಮಾಡಿರೋದು. ಸೊ ಹಾಗಾಗಿ ಇಲ್ಲಿ ನಾನು 3.5 ಅಂದರೆ ನೆಕ್ ಡೌನು 3.5 ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಗೆ ನೀವು ಸ್ಕ್ವೇರ್ ಮಾರ್ಕ್ ಹಾಕಬೇಕಲ್ಲ, 3.5 ಅಲ್ಲಿ ಕೂಡ ಮಾರ್ಕ್ ಮಾಡಿಕೊಂಡು ಇದನ್ನು ಈಗ ಒಂದು ಸ್ಕ್ವೇರ್ ಶೇಪನ್ನು ಕೊಟ್ಕೊಬಿಡೋಣ. ಯಾಕಂದರೆ ನಿಮಗೆ ಈಸಿ ಆಗುತ್ತೆ ನೆಕ್ ಡ್ರಾ ಮಾಡೋಕ್ಕೆ ಅಂತ ಹೇಳಿ. ಪ್ರಾಕ್ಟೀಸ್ ಇತ್ತು ಅಂತ ಅಂದರೆ ನೀವು ಹಾಗೆ ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ವಿಡಿಯೋ ಮಾಡೋ ಸಲುವಾಗಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಲೆಕ್ಕಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ನಾನು ಹೆಚ್ಚಿನದಾಗಿ ಈ ರೀತಿಯಾಗಿ ಮಾರ್ಕ್ ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ, ಹಾಗೆ ನಾವು ಕೈಯಲ್ಲೇ ಶೇಪ್ ಕೊಟ್ಬಿಡ್ತೀವಿ. ನೋಡಿ ಈ ಥರ ಅಲ್ಲಿಂದ ಅಲ್ಲಿಗೆ ಅರ್ಧ ಇಂಚು ನಾವು ಹೊಲಿಗೆಗೆ ತೊಗೋತೀವಲ್ವ. ಸೊ ಹಾಗಾಗಿ ಇಲ್ಲೊಂದು ಕ್ರಾಸ್ ಮಾರ್ಕ್ ಹಾಕ್ಕೋಬೇಕು ಶೋಲ್ಡ್ರ್ ಡೌನಿಗೆ. ಓಕೆನಾ, ಅರ್ಧ ಇಂಚು ಶೋಲ್ಡ್ರ್ ಡೌನಿಗೆ ಮಾರ್ಕ್ ಹಾಕ್ಕೊಂಡು ನೆಕ್ ಕೂಡ ಹಾಗೇ ನಾವು ಜಾಯಿಂಟ್ ಮಾಡ್ಕೋತೀವಿ ಶೋಲ್ಡ್ರ್ ಹತ್ರ ಅಲ್ವಾ. ಸೊ ಹಾಗಾಗಿ ಎಲ್ಲ ಅರ್ಧ ಇಂಚು ಸ್ಟ್ರೈಟ್ ಲೈನೇ ಇದ್ದಿರುತ್ತೆ. ಅಲ್ಲಿಂದ ಅರ್ಧ ಇಂಚಿನ ಕೆಳಗಡೆಯಿಂದ ಈ ರೀತಿಯಾಗಿ ನೀಟಾಗಿ ಡ್ರಾ ಮಾಡ್ಕೋಬೇಕು ಬೋಟ್ ನೆಕ್ ಶೇಪಲ್ಲಿ. 3.5 ಇಂಚಾದರೆ ಬೋಟ್ ನೆಕ್ಕಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೂ ಜಾಸ್ತಿ ಅಂದರೆ 4 ಇಂಚು ತೊಗೋಬೋದು. ಇಲ್ಲ ಅಂದರೆ ಅದು ಈ ಕಡೆ ರೌಂಡು ಅಲ್ಲ ಬೋಟು ಅಲ್ಲ, ಆ ರೀತಿಯಾಗಿ ಬಂದುಬಿಡುತ್ತೆ, ತುಂಬ ಡೀಪಾಗಿ ಬ್ರಾಡಾಗಿ ಬಂದುಬಿಡುತ್ತೆ. ಸೊ ಹಾಗಾಗಿ 3.5 ಇಂಚು ಚೆನ್ನಾಗಿ ಕಾಣಿಸುತ್ತೆ. ಇವ್ರದ್ದು ಮೆಜರ್ಮೆಂಟ್ ಬ್ಲೌಸಲ್ಲೂ ಹಾಗೆ ಇತ್ತು. ಆ್ಯಂಡ್ ಇವಾಗ ಫಿಟ್ಟಿಂಗ್ ಅಳತೆ ಮತ್ತು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ. ಯಾಕಂದರೆ ನಾವೀಗ ಆರ್ಮ್ ರೌಂಡ್ ಏನಿದೆಯಲ್ಲ ಅದನ್ನೆಲ್ಲ
ಡ್ರಾ ಮಾಡ್ಕೋಬೇಕಾಗತ್ತೆ. ಎದೆ ಸುತ್ತಳತೆ 42 ಇರೋದ್ರಿಂದ ಇದರಲ್ಲಿ 4ನೇ ಒಂದು ಭಾಗ 42 ಭಾಗಿಸು 4 ಮಾಡಿ ತಗೋಬೇಕಾಗತ್ತೆ. ಸೊ 10.5 ಬಂತು. 10.5ಗೆ ಪ್ಲಸ್ ನಾನು 2 ಇಂಚು ಸೇರಿಸ್ತಾ ಇದ್ದೀನಿ. 2 ಇಂಚು ಎಕ್ಸ್ಟ್ರಾ ನಮಗೆ ಮಾರ್ಜಿನ್ಗೋಸ್ಕರ ಬಿಟ್ಕೊಂಡಿರ್ತೀವಿ. ಇಲ್ಲಿ ಫಿಟ್ಟಿಂಗ್ ಓಕೆನಾ. ಇವಾಗ ಇದಿಷ್ಟು ಮಾರ್ಕ್ ಆಗಿದೆ. ಈಗ ಇಲ್ಲಿಂದ ಇಲ್ಲಿಗೆ 1/2 ಇಂಚು ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಕಡೆ. ಇದು ಯಾಕೆ ಈ ಥರ ಮಾರ್ಕ್ ಹಾಕ್ಕೋಬೇಕು ಅಂತಂದರೆ ನೋಡಿ, ನಾವು ಶೋಲ್ಡ್ರ್ ಅಳತೆನ 7.5 ಇಟ್ಕೊಂಡಿದ್ದೀವಲ್ವಾ, ರಿಂಕಲ್ಸ್ ಬರಬಾರ್ದು ಅಂತ ಹೇಳಿ ಈ ಥರ ಮಾಡ್ಕೋತೀವಿ. ಕೈ ತೋಳ ಹತ್ರ ನೆರಿಗೆ ಯಾವುದು ಬರಬಾರ್ದು ಅಂತ ಹೇಳಿ ಈ ಥರ ಎಕ್ಸ್ಟ್ರಾ ನೀವು ಮಾರ್ಕ್ ಹಾಕ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ಮೇಲ್ಗಡೆ ಲೈನನ್ನು ಸ್ಟ್ರೈಟಾಗಿ ಜಾಯಿಂಟ್ ಮಾಡ್ಕೋಬೇಡಿ. ನೀವು ಹಾಗೆ ಅದನ್ನು ಮಾರ್ಕ್ ಹಾಕ್ಬಿಟ್ರಿ ಅಂದರೆ ರಿಂಕಲ್ಸ್ ಬಂದುಬಿಡುತ್ತೆ ನಿಮಗೆ. ಅಲ್ಲಿ ಬ್ಲೌಸು ಸ್ಲೀವ್ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ನೆರಿಗೆ ಎಕ್ಸ್ಟ್ರಾ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ರೀತಿ 1/2 ಇಂಚ್ ಒಳಗಡೆ ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಆರ್ಮ್ ರೌಂಡ್ ಶೇಪನ್ನು ಕೊಟ್ಟರೆ ನೀಟಾಗಿ ನಮಗೆ ಸ್ಲೀವ್ ಜಾಯಿಂಟ್ ಮಾಡೋಕ್ಕಾಗತ್ತೆ. ಆ್ಯಂಡ್ ನೆರಿಗೆ ಕೂಡ ಬರಲ್ಲ. ಹಾಗೆ ಇಲ್ಲ ಆರ್ಮ್ ರೌಂಡ್ 8.5 ಇತ್ತು ಅಂದರೆ ಒಂದು ಸೈಡ್ 17 ಇಂಚ್ ಇತ್ತು, ಇದು 8.5 ನಮಗೆ ಒಂದು ಸೈಡ್ ಬರುತ್ತಲ್ವ, ಕರೆಕ್ಟಾಗಿ ಬಂದಿದೆ, ಏನೂ ಮಿಸ್ಟೇಕ್ ಇಲ್ಲಾಗಿತ್ತು. ಓಕೆನಾ. ಈಗ ನಾವು ಸೊಂಟದ ಸುತ್ತಳತೆ ತೊಗೋಬೇಕಲ್ವ, ಅದು 35 ಇತ್ತು. ಸೊ ಅದನ್ನು 4ನೇ ಒಂದು ಭಾಗದಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಕ್ಸ್ಟ್ರಾ ನಮಗೆ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ಯಾವುದಕ್ಕೆ? ಟೆಕ್ಸಿಗೆ, ಬ್ಯಾಕ್ ಪಾರ್ಟಲ್ಲಿ ನಾವು ಟೆಕ್ ಬರುತ್ತಲ್ವ ಅದು 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ಆ್ಯಂಡ್ ಎಕ್ಸ್ಟ್ರಾ ನಮಗೆ ಮತ್ತೆ ಮಾರ್ಜಿನ್ ಬಂದು ಮೇಲೆ 2 ಇಂಚ್ ತೊಗೊಂಡಿದ್ದೀವಲ್ವ, 2 ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ಕೊಬಿಡೋದು. ಇವಾಗ ಇದನ್ನೆಲ್ಲ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಸ್ಟ್ರೈಟಾಗಿ ಒಂದೊಂದು ಲೈನ್ ಹಾಕೋತಾ ಇದ್ದೀನಿ. ಹಾಗೆ ಈ ಒಂದು ಪೆನ್ಸಿಲ್ ಏನಿದೆ ಅಲ್ವಾ, ಇದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರೋದು. ಇದ್ರ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ ಇದನ್ನು ನೀವು ಐರನ್ ಮಾಡಿದಾಗ ಇದು ಅಳಿಸೋಗ್ಬಿಡತ್ತೆ. ಓಕೆನಾ. ಏನು ಮಾರ್ಕೆ ಕಾಣಿಸೋದಿಲ್ಲ. ತುಂಬ ಯೂಸ್ ಆಗುತ್ತೆ ಇದು ಟೈಲರಿಗೆ. ಇದರ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಿಮಗೆ ಬೇಕಿದ್ದರೆ ಬೈ ಮಾಡಿ. ಓಕೆ, ತುಂಬ ಚೆನ್ನಾಗಿದೆ ಇದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ರ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ನೆಕ್ ಡಿಸೈನ್ ಅವ್ರದ್ದು ಬ್ಯಾಕ್ ಸೈಡ್ ಏನಿತ್ತಲ್ವ ಅದನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಇದು 8 ಇಂಚ್ ಅಗಲ ಇತ್ತು. ಹಾಗೆ ಎಷ್ಟು ಡೀಪ್ ಇದೆಯೋ ಅದನ್ನು ಬ್ಲೌಸಲ್ಲೇ ಮಾರ್ಕ್ ಮಾಡಿಕೊಂಡು ಬ್ಲೌಸನ್ನು ಅಳತೆ ಹಿಡಿದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದೇನು ಕಷ್ಟ ಆಗಲ್ಲ ಹೊಲಿಗೆ ಕಲಿತವರಿಗೆ ಮಾರ್ಕ್ ಮಾಡ್ಕೊಳ್ಳೋದು. ಓಕೆ, 1/2 ಇಂಚು ನಮಗೆ ಹೊಲಿಗೆಗೆ ಹೋಗ್ಬಿಡುತ್ತೆ ಇದು ಒಳಗಡೆ ಫೋಲ್ಡ್ ಆಗಿ. ನಾನು ಪೇಪರ್ ಕ್ಯಾನ್ವಾಸ್ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಅವ್ರದ್ದು ಕ್ಯಾನ್ವಾಸ್ ಏನು ಹಾಕಿರಲಿಲ್ಲ, ಹಾಗೆ ಇವರು ಸ್ಟಿಚ್ ಮಾಡಿದರು. ಸೊ ಹಾಗಾಗಿ ನಾನು ಹಾಗೆ ಸ್ಟಿಚ್ ಮಾಡಿದ್ದೀನಿ. ಓಕೆ, ಇವಾಗ ನೋಡಿ ಮಾರ್ಕ್ ಕೂಡ ಇದು ಆಗಿದೆ. ಓಕೆ, ಬ್ಯಾಕ್ ಪಾರ್ಟ್ ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಇದನ್ನು ಕಟ್ಟಿಂಗ್ ಮಾಡ್ಕೋತೀನಿ. ಸ್ವಲ್ಪ ನನಗೆ ಲೈಟಿಂಗಿಂದು ಸಮಸ್ಯೆ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ನನಗೆ ಅಷ್ಟು ಕ್ಲಿಯರಾಗಿ ನಿಮಗೆ ಕಟ್ಟಿಂಗ್ ಇದನ್ನು ತೋರ್ಸೋಕೆ ಆಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕರೆಕ್ಟ್ ಮಾಡ್ಕೋತೀನಿ. ಈ ಥರ ಈಗ ಮಾರ್ಕ್ ಹಾಕದಲ್ಲಿ ಕಟ್ ಮಾಡ್ಕೋಬೇಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಸಿವಿಂಗಿಂದು ಟಿಪ್ಸ್ ಎಲ್ಲ ನಾನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಆಗಲೇ ಹೇಳಿದೆ, ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಿಗೆ ಯಾರಾದರೂ ಜಾಯ್ನ್ ಆಗೋರಿದ್ದರೆ ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು. ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ನನಗೆ ಕೆಲಸದಲ್ಲಿರ್ತೀನಿ ಮತ್ತು ವಿಡಿಯೋ ಶೂಟಿಂಗ್ ಮಾಡ್ತಾ ಇರ್ತೀನಿ. ಹಾಗಾಗಿ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಮತ್ತು ನಾನು ರಿಸೀವ್ ಕೂಡ ಮಾಡೋದಿಲ್ಲ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಡಿ, ನಾನೊಂದು 24 ತಾಸೊಳಗೆ ನಿಮಗೆ ಫ್ರೀ ಇದ್ದಾಗ ರಿಪ್ಲೈ ಕೊಡ್ತೀನಿ. ಏನೇ ಡೌಟ್ ಇದ್ದರೂ ನಿಮ್ಮ ಪ್ರಶ್ನೆನ ಅಲ್ಲಿ ಕೇಳಿಬಿಡಿ. ಹಾಯ್ ಹಲೋ ಅಂತೇಳಿ ಮೆಸೇಜ್ ಹಾಕ್ತಾ ಇರಬೇಡಿ. ಅಷ್ಟಕ್ಕೆ ನಾನೇನು ಆನ್ಸರ್ ಕೊಡೋಕ್ಕೆ ಆಗೋದಿಲ್ಲ. ಓಕೆನಾ. ನಿಮಗೆ ಕಲಿಬೇಕು ಅಂತ ಇದ್ದರೆ, ಇಲ್ಲ ಮ್ಯಾಮ್ ನನಗೆ ಈ ಥರ ಕಲಿಬೇಕು ಅಂತ ಇದೆ, ಏನು ಫೀಸ್ ಎಷ್ಟು, ಯಾವಾಗ ಸ್ಟಾರ್ಟು, ಇದನ್ನೆಲ್ಲ ನೀವು ನಿಮ್ಮ ಕ್ವಶನ್ ಏನಿದೆ ಅದನ್ನು ನನಗೆ ಅಲ್ಲಿ ಮೆಸೇಜ್ ಮಾಡಿಡಿ. ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ಸೊ ಹಾಗಾಗಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರೋದು. ಅನಗತ್ಯವಾಗಿ ಮೆಸೇಜು ಹಾಕೋದು ಬೇಡ. ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ರೆಡಿ ಆಗಿದೆ. ಬಟ್ ಇಲ್ಲಿ ನಾವು ನೆಕ್ಕನ್ನು ಕಟ್ ಮಾಡಬಾರ್ದು. ಯಾಕೆ ಅಂತ ಅಂದರೆ ನಿಮಗೆ ಫ್ರಂಟ್ ಪಾರ್ಟ್ ಮೇಲೆ ಇದನ್ನು ಇಟ್ಕೊಂಡು ಕಟ್ ಮಾಡುವಾಗ ಜಾರ್ಕೋತಾ ಹೋಗ್ಬಿಡತ್ತೆ. ಓಕೆ, ಇವಾಗ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಸೈಡಲ್ಲಿ ನಾವು 2 ಇಂಚ್ ಗ್ಯಾಪ್ ಇಟ್ಕೊಂಡಿದ್ವಲ್ಲವಾ, ಅಲ್ಲಿ ಒಂದು ಮಾರ್ಕ್ ಹಾಕೋಬೇಕಾಗತ್ತೆ ನೋಡಿ. ಈ ಥರ ಏನು ಫಿಟ್ಟಿಂಗ್ ಅಳತೆ ನಾವು ಒಂದು ಲೈನ್ ಎಳ್ಕೊಂಡಿದ್ವಲ್ವ, ಅಲ್ಲಿ 1/2 ಇಂಚು ಮೇಲ್ಗಡೆ ಒಂದು ಡಾಟ್ ಕೊಟ್ಟು ಈ ರೀತಿ ಕ್ರಾಸ್ ಆಗಿ ಒಂದು ಲೈನ್ ತೊಗೊಳ್ಳಿ.
ಎಲ್ಲಿ ನೀವು ಟಕ್ ಕೊಡ್ತೀರಲ್ವ ಆ ಲೈನಿಗೆ ಅಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈ ರೀತಿ ಕ್ರಾಸಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಅದು ಶೇಪ್ ಚೆನ್ನಾಗಿ ಬರುತ್ತೆ. ನಾವು ಅಂಬ್ರೆಲಾ ಕಟಿಂಗ್ ಮಾಡುವಾಗ, ಅಂಬ್ರೆಲಾ ಟಾಪ್ ಕಟಿಂಗ್ ಮಾಡುವಾಗ ಇದೇ ಥರ ಮಾಡ್ಕೋತೀವಿ. ಮೇಲ್ಗಡೆ ನಾವು ಟಾಪ್ ಏನಿರುತ್ತೆ ಅಲ್ವಾ ಅಲ್ಲಿ ಇದೇ ಥರ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಕೆಳಗಡೆ ಬಂದುಬಿಡತ್ತೆ ಆ ಒಂದು ಪಾರ್ಟ್. ಸೊ ಹಾಗಾಗಿ ಪ್ರಿನ್ಸಸ್ ಕಟ್ಟಿಗೆ ಈ ಥರ ಕಟಿಂಗ್ ಮಾಡಿಕೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ. ಓಕೆ, ಇದಾಗಿದೆ. ಇವಾಗ ಇದನ್ನು ನೋಡಿ ಈ ಥರ ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೋಬೇಕು. ಫ್ರಂಟ್ ಪಾರ್ಟ್ ಫೋಲ್ಡಿಂಗ್ ಹೇಗಿರಬೇಕು ಅಂದರೆ ಬ್ಯಾಕ್ ಪಾರ್ಟ್ಗಿಂತ 2 ಇಂಚ್ ಎಕ್ಸ್ಟ್ರಾ, 2.5 ಇಂಚ್ ಎಕ್ಸ್ಟ್ರಾನೇ ನೀವು ತೊಗೋಬೇಕಾಗತ್ತೆ. ಓಕೆ, ಎಕ್ಸ್ಟ್ರಾ ತೊಗೋಬಿಡಿ. ಇವಾಗ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಏನಿತ್ತು ಸೇಮ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ನೆಕ್ಸ್ಟ್ ಅದನ್ನೆಲ್ಲ ಜಾಯಿಂಟ್ ಮಾಡ್ತಾ ಇದ್ದೀನಿ. ಸ್ಟ್ರೈಟ್ ಲೈನಾಗಿ ಜಾಯಿಂಟ್ ಮಾಡ್ತಾ ಇದ್ದೀನಿ ಎಲ್ಲನೂ. ಮತ್ತು ಮಾರ್ಕ್ ಹಾಕ್ತಾಯಿದ್ದೀನಿ. ನಮಗಿದು ಈಸಿ ಆಗುತ್ತೆ ನೆಕ್ಸ್ಟ್ ಮತ್ತೆ ಶೇಪ್ ಕೊಟ್ಕೊಳ್ಳೋಕ್ಕೆ. ಓಕೆ, ಇವಾಗ ಇದು ಕೆಳಗಡೆ ಶೋಲ್ಡರ್ ಡೌನ್ ಹಾಗೆ ಇದೆ, ಅದು ಹಾಗೆ ಇರಲಿ. ಇಲ್ಲಿಂದ ಈ ಥರ ಆ್ಯಂಡ್ ಆರ್ಮ್ ಡೌನ್, ಇದನ್ನೆಲ್ಲ ಈ ರೀತಿಯಾಗಿ ಶೇಪ್ ಕೊಟ್ಕೋಬೇಡಿ. ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇರುವಂತಹ ಒಂದು ಪೆನ್ಸಿಲ್ ಏನಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಇದು ಮೀಶೋದಲ್ಲಿ ತೊಗೊಂಡಿದ್ದು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೆ ಬೇಕಿದ್ದರೆ ನೀವು ಇದನ್ನು ತೊಗೋಬೋದು. ಯಾಕಂದರೆ ತುಂಬ ಯೂಸ್ಫುಲ್ ನಮಗೆ. ಈ ಮಾರ್ಕ್ ಹಾಕಿದೆ ಅಲ್ವಾ, ಇದನ್ನು ಐರನ್ ಮಾಡಿಬಿಟ್ರೆ ಹೋಗಿಬಿಡತ್ತೆ, ಅಳಿಸ್ಬಿಡುತ್ತೆ. ಒಮ್ಮೊಮ್ಮೆ ನಾವು ಮೇನ್ ಪಾರ್ಟ್ ಮೇಲೂ ಕೂಡ ಮಾರ್ಕ್ ಮಾಡ್ಕೋಬೇಕಾಗತ್ತಲ್ವ, ಅಂಥ ಟೈಮಲ್ಲಿ ಆ ಮಾರ್ಕನ್ನು ನಮ್ಗೆ ಅಳಿಸೋ ಕಷ್ಟ ಆಗುತ್ತೆ. ವಾಶ್ ಮಾಡೋ ಏನೋ ಮಾಡಿ ಅಳಿಸ್ಬೇಕಾಗುತ್ತೆ. ಬಟ್ ಇದು ಐರನ್ ಮಾಡ್ತಾ ಇರಬೇಕಾದ್ರೆ ಅಳಿಸೋಗ್ಬಿಡತ್ತೆ. ಇವಾಗ ನೋಡಿ ನಾವು ಫುಲ್ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೋತಾ ಇದ್ದೀವಿ ಅಲ್ವಾ. ಎಲ್ಲ ಕಡೆ ನಾನು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿದ್ದೀನಿ, ರೆಡಿಯಾಗಿದೆ. ಈಗ ನೆಕ್ ಇಲ್ಲಿ ನಾನು 4.25 ಇಂಚು ಮಾರ್ಕ್ ಮಾಡಿದ್ದೀನಿ. 4.25 ಇಂಚು ಅಂದರೆ 4 ಇಂಚ್ ಬರುತ್ತೆ. 1/2 ಇಂಚು ಶೋಲ್ಡ್ರ್ ಹಿಡಿತೀವಲ್ವ, ಅಲ್ಲಿ ಮೇಲ್ಗಡೆ ಹೋಗ್ಬಿಡತ್ತೆ ಅದು. ಹಾಗಾಗಿ 4 ಇಂಚ್ ರೆಡಿ ಬರುತ್ತೆ. ಇದನ್ನು ಈಗ ಸ್ಟ್ರೈಟಾಗಿ ಒಂದು ಸ್ಕ್ವೇರ್ ಶೇಪ್ ಕೊಟ್ಕೊಬಿಡಿ, ನಿಮಗೆ ಮಾರ್ಕ್ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೇಮ್ ಆವಾಗ ನೀವು ಬ್ಯಾಕ್ ಪಾರ್ಟಲ್ಲಿ ಹೇಗೆ ಡ್ರಾ ಮಾಡಿದ್ರು ಅದೇ ಥರ ಇಲ್ಲೂ ಕೂಡ ಅವರು ಬೋಟ್ನೆ ಕೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಈ ಥರ ಮಾಡಿಬಿಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋಕ್ಕೆ ಮರಿಬೇಡಿ ಆಯಿತಾ. ಅಲ್ಲೂ ಕೂಡ ನಾನು ಸಿಗ್ತೀನಿ. ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಏನು ಅಂತ ಕೇಳಬೇಡಿ. ಮತ್ತು ಕೆಳಗಡೆ ಇದೇ ವಿಡಿಯೋದ ಕೆಳಗಡೆ ಅಲ್ಲಿ ಟೈಟಲ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಎಲ್ಲ ಲಿಂಕ್ಗಳು ನಿಮಗೆ ಕಾಣಿಸುತ್ತೆ. ಇವಾಗ ಅಫೆಕ್ಸ್ ಪಾಯಿಂಟನ್ನು ನಾವು 10.25 ಇಟ್ಕೊಂಡಿದ್ದೀನಿ, ಅಂದರೆ ನಿಪ್ಪಲ್ ಪಾಯಿಂಟ್ ಅಂತೀವಲ್ವ ಅದು. ಓಕೆನಾ, ಇಲ್ಲಿಂದ ಇಲ್ಲಿಗೆ 3.25 ಗ್ಯಾಪ್ ಇಟ್ಕೊಂಡಿದ್ದೀನಿ ಮಧ್ಯ. ಓಕೆ, ಅಲ್ಲಿ ನಾನು 1/4 ಇಂಚ್ ಅದನ್ನು ಹಿಡಿದಿಲ್ಲ, ಅದು ಉಕ್ಕು ಮತ್ತು ಕಾಜ್ಪೆಟ್ಟಿಗೆ ಹೋಗುತ್ತೆ. ಸೊ ಹಾಗಾಗಿ ಓಕೆ, ಇದು ನೀವು ಪ್ರಿನ್ಸಸ್ ಕಟ್ಟನ್ನ ಫಸ್ಟ್ ಬಿಗಿನರ್ಸ್ ಯಾರು ಕಲಿತಿದ್ರೆ ಅದನ್ನು ನೀವು ಯಾವ ಥರ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಅಂದರೆ, ನಾವು ನಾರ್ಮಲ್ ಬ್ಲೌಸಿಗೆ ಯಾವ ರೀತಿಯಾಗಿ ಮಾರ್ಕ್ ಹಾಕ್ತೀವಲ್ವ ಆ ಒಂದು ಡಿಸೈನನ್ನು ನೆನ್ಪಿಟ್ಕೋಬೇಕು. ಅದರಲ್ಲೇ ನಮಗೆ ಸಿಕ್ಕತ್ತೆ ಇದರ ಒಂದು ಲೆಕ್ಕಾಚಾರ ಎಲ್ಲನೂ. ನೋಡಿ 3.25 ಇಂಚು ಗ್ಯಾಪ್ ಇಟ್ಕೊಂಡಿರೋದು ಮೇಲ್ಗಡೆ. ಓಕೆನಾ, ಇವಾಗ ನಮಗೆ ಇಲ್ಲಿ ಪ್ರಿನ್ಸಸ್ ಮಾರ್ಕ್ ಆ ಶೇಪ್ ಹಾಕೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಯಾವ ಥರ ನೀವು ಲೆಕ್ಕನ ತೊಗೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಮೇನಾಗಿ ಈಗ ನೀವು ಇಲ್ಲಿ ಈಗ ಮಾಮೂಲಿ ಈಗ ಫೋಟಕ್ ಬ್ಲೌಸ್ ಆದರೆ ಇಲ್ಲಿ ಒಂದು ಬೆಲ್ಟ್ ತೊಗೋತೀರಲ್ವ, ಈ ಬೆಲ್ಟ್ ತೊಗೊಳ್ಳುವಾಗ ಅಳತೆ ಯಾವ ಥರ ಮಾಡ್ಕೋತೀರಾ ಅದನ್ನು ಫಸ್ಟು ಡ್ರಾ ಮಾಡ್ಕೊಳ್ಳಿ. ಒಂದು ಸಣ್ಣದಾಗಿ ಸಿಂಪಲ್ಲಾಗಿ ಆ ಡ್ರಾ ಮಾಡಿಕೊಂಡಾಗ ಅಟಕ್ಕಿ ಆ ಥರ ತೊಗೋತೀರಾ, ಅದನ್ನು ಆ ಕಡೆ ಈ ಕಡೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತಲ್ವ, ಅದನ್ನೇನು ಮಾಡಬೇಕು ಅಂದರೆ ಈ ಕಡೆ ಟ್ರಯಾಂಗಲನ್ನು ಆ ಕಡೆ ಅಳತೆಗೆ ಟ್ರಾನ್ಸ್ಫರ್ ಮಾಡಬೇಕು ಅಷ್ಟೇ. ಓಕೆ, ಇವಾಗ ಇಲ್ಲಿ 1.25 ಇಂಚ್ ನೀವು ಅಗಲ ತೊಗೋತೀರಾ ಅಂತ ಅಂದರೆ ಈ 1.25ನ ಆ ಕಡೆ ತೊಗೊಂಡ್ಬಿಟ್ರೆ ಆಯಿತು ಅಷ್ಟೇ. ಓಕೆ, ಸೊ ನಾನು 1.25 ಅಂತಂದರೆ 1.5 3 ಇಂಚ್ ಆಗುತ್ತೆ. 3 ಇಂಚ್ ತೊಗೋಬಾರ್ದು, 2.5 ತೊಗೋಬೇಕು. ಅಂದರೆ 1/2 ಇಂಚ್ ನಾವಿಲ್ಲೂ ಸ್ಟಿಚ್ ಮಾಡ್ತೀವಿ, ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ, ಅಲ್ಲಿಗೆ ಸರಿ ಆಗುತ್ತೆ ಅದು. ಸೊ ಹಾಗಾಗಿ 2.5 ಇಂಚು ಅಗಲ ತೊಗೋಬೇಕಾಗತ್ತೆ. ಈ ಥರ ಇಮ್ಯಾಜಿನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಪ್ರಿನ್ಸಸ್ ಕಟ್ ಮಾರ್ಕ್ ಹಾಕೋದೇನು ಕಷ್ಟ ಆಗಲ್ಲ. ಓಕೆ, ಅಷ್ಟೇ ಇರೋದು ಇದರಲ್ಲಿ. ಈಗ ಇಲ್ಲಿ ನಾನು ಒಂದು ಸ್ಟ್ರೈಟ್ ಲೈನ್ ತೊಗೋತಾ ಇದ್ದೀನಿ, ಯಾಕಂದರೆ ಇದಿಷ್ಟು
ಸೊಂಟದ ಪಟ್ಟಿ ಏನು ಬರುತ್ತೆ ಅಲ್ವಾ, ಆ ಭಾಗ ಇದು. ಸೊ ಹಾಗಾಗಿ ಇಲ್ಲಿ ನೀವು ಸ್ಟ್ರೈಟ್ ಲೈನಿಗೆ ವೆಸ್ಟ್ ಬೆಲ್ಟ್ ಎಷ್ಟಿರುತ್ತೆ 2.5 ಇರುತ್ತಲ್ವ, 2.5 ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲೂ ಹಾಗೇನೆ ಈ ಕ್ರಾಸಲ್ಲಿ ನಾವು ಒಂದು ಇದು ಟೆಕ್ ಕೊಡ್ತೀವಲ್ವ, ಇದು ಹಾಗೆ ಈ ಕಡೆ ಬರುವಂತಹ ಟೆಕ್ ಅಳತೆ ಏನಿದೆ ಅದನ್ನು ಒಂದೇ ಸೈಡ್ ನೀವು ಈ ಕಡೆ ಡ್ರಾ ಮಾಡ್ಕೊಬಿಟ್ರೆ ಆಯಿತು. ಮಿಡ್ಲ್ ಪಾಯಿಂಟಿಗೆ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಬಸ್ ಪಾಯಿಂಟಿಗೆ, ಓಕೆನಾ. ನೆಕ್ಸ್ಟು ಈ ಕಡೆ ಹಾಕುವಂಥ ಮಾರ್ಕನ್ನು ಈ ಕಡೆ ನೀವು ಹಾಕ್ತೀರಾ, ಅಷ್ಟೇ ವ್ಯತ್ಯಾಸ. ಇಲ್ಲೊಂದು ಕಾಲು ಇಂಚು ನಾವು ಟಕ್ ಹಿಡಿತೀವಲ್ವ, ಅದನ್ನು ಒಂದೇ ಸೈಡು ಈ ಕಡೆ ಮಾರ್ಕ್ ಮಾಡಿ. ಈ ಕಡೆ ಅಂದರೆ ಇಲ್ಲಿ ನಾನೀಗ ಡ್ರಾ ಮಾಡ್ತಾ ಇದ್ದೀನಿ ನೋಡಿ, ಈ ಸೈಡ್ ಮಾಡ್ಕೊಬಿಡಬೇಕು. ನಾನಿಲ್ಲಿ ಡ್ರಾ ಕೂಡ ನೀಟಾಗಿ ಮಾಡಿ ತೋರಿಸ್ತೀನಿ. ಆಚೆ ಕಡೆ ಹಿಡಿಯೋ ಟೆಕ್ಕನ್ನು ಈ ಕಡೆ ನಾವು ಡ್ರಾ ಮಾಡ್ಕೊಬಿಟ್ರೆ ಆಯಿತು, ಅಷ್ಟೇ. ಓಕೆ, ಈ ಥರ. ಇವಾಗ ಇಲ್ಲಿ ಒಂದು ನೀಟಾಗಿ ನೀವು ಶೇಪ್ ಕೊಟ್ಕೋಬೇಕು. ಈ ಥರ ಶೇಪ್ ಬರಬೇಕು. ಇವಾಗ ಏನಾಗುತ್ತೆ, ಅದು ಈ ನಮಗೆ ಎದೆಯ ಒಂದು ಚೆಸ್ಟ್ ಶೇಪ್ ಏನಿದೆ ನೀಟಾಗಿ ಬರುತ್ತೆ, ಅಲ್ಲೇ ಆ ಪಾಯಿಂಟಿಗೆ ಕೂತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಆ್ಯಂಡ್ ಈ ಒಂದು ಪಾರ್ಟ್ ಏನಿದೆ ಅಲ್ವಾ, ನಾನು ಅಲ್ಲಿ ರೈಟ್ ಹ್ಯಾಂಡ್ ಇಟ್ಟಿದ್ದೀನಿ, ಈ ಒಂದು ಪಾರ್ಟ್ ಏನಿದೆ ಅಲ್ವಾ, ನೀವು ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡುವಾಗ ಸ್ಟ್ರೈಟ್ ಪೀಸ್ ಮೇಲೆ ಕಟ್ ಮಾಡಬೇಡಿ, ಕ್ರಾಸ್ ಪೀಸ್ ಇಟ್ಟು ಕಟ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರಿನ್ಸಸ್ ಕಟ್ ಬ್ಲೌಸು. ಓಕೆ. ಇವಾಗ ಈ ಅಪೆಕ್ಸ್ ಪಾಯಿಂಟಿಂದ ಸ್ಟ್ರೈಟ್ ಲೈನನ್ನು ಈ ಕಡೆ ನೋಡಿ ಇಲ್ಲಿ ಡ್ರಾ ಮಾಡ್ತಾಯಿದ್ದೀನಿ. ಹಾಗೆ ಈ ಕೆಳಗಡೆ ಏನಿದೆ ಅಲ್ವಾ, ಇದು ಆ ಕಡೆ ರೈಟ್ ಸೈಡಿಂದ ಆಯಿತು ನೋಡಿ, ಈ ಥರ. ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಬಾರ್ದು, ಸ್ವಲ್ಪ ಅರ್ಧ ಇಂಚ್ ಕೆಳಗಡೆ ಬರ್ತಾ ಹೊರಗಡೆ ತಗೋಬೇಕು ನೋಡಿ. ಇಲ್ಲಿ ನಾನು ಡ್ರಾ ಮಾಡಿ ತೋರಿಸ್ತೀನಿ. ಇವಿಷ್ಟು ಅಲ್ಲ ಕಟಿಂಗ್ ಮಾಡಿ ಹೋಗುತ್ತೆ ಅಂತ ನಿಮಗೆ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಇವಿಷ್ಟು ಕಟಿಂಗ್ ಮಾಡಿ ಹೋಗ್ಬಿಡತ್ತೆ ನೋಡಿ, ಇಷ್ಟು ಕಟಿಂಗ್ ಮಾಡಿ ಹೋಗುತ್ತೆ. ಓಕೆನಾ. ನೋಡಿ, ಇವಾಗ ನಾವು ಆರ್ಮ್ ರೌಂಡ್ ಅಂದರೆ ಇಲ್ಲಿ ತೋಳನ್ನು ಕೂಡ್ಸೋಕ್ಬೇಕು, ನಮಗೆ ಸ್ಲೀವ್ ಕೂಡ್ಸೋಕ್ಬೇಕಲ್ವ, ಆ ಒಂದು ರೌಂಡ್ ಹಾಕೋಣ. ಇಲ್ಲಿ ಮತ್ತೆ 1/2 ಇಂಚ್ ನಾನು ಒಳಗಡೆ ತೊಗೋತಾ ಇದ್ದೀನಿ. ಅದು ಬ್ಯಾಕ್ ಪಾರ್ಟಿಗೆ ನಾವು 1/2 ಇಂಚ್ ಒಳಗಡೆ ತೊಗೊಂಡಿದ್ವಿ, ಇದು ನಮಗೆ ಫ್ರಂಟ್ ಪಾರ್ಟ್ ಅಲ್ವಾ, ಮತ್ತೆ ನಾವು 1/2 ಇಂಚ್ ಒಳಗಡೆ ತೊಗೋಬೇಕು ಕಟ್ ಮಾಡುವಾಗ. ಈ ಥರ ಮತ್ತೆ ಶೇಪ್ ಕೊಟ್ಕೊಳ್ಳೋಣ. ಇದಕ್ಕೆ ಈ ಥರ ಶೇಪ್ ಕೊಟ್ಕೋಬೇಡಿ. ಇವಾಗ ಇಲ್ಲಿ ನಾವು ಎಕ್ಸ್ಟ್ರಾ ಇಲ್ಲಿ ಟೆಕ್ಕಿಗೆ ಎಷ್ಟು ಬಿಟ್ಟಿದ್ದೀವಿ, ಮಧ್ಯದ ಗ್ಯಾಪ್ ಏನಿದೆ ಅಲ್ವಾ, ಅದನ್ನು ಅಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ನಾವು ಸೊಂಟದ ಸುತ್ತಳತೆ ಅದನ್ನು ಎಲ್ಲ ಹಿಡ್ದೆ ನಾವು ಮಾಡ್ಕೋಬೇಕಾಗತ್ತೆ, ಟೆಕ್ ಕೂಡ ಹಿಡ್ದೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಓಕೆ. ಎಕ್ಸ್ಟ್ರಾ ಅಲ್ಲಿ 2.5 ಇಂಚು ಬಂದಿತ್ತು, ಅದನ್ನು ನಾನು ಎಕ್ಸ್ಟ್ರಾ ಅಲ್ಲಿ ಆ ಕಡೆ ತೊಗೊಂಡಿದ್ದೆ. ಹಾಗಾಗಿ ನಾನು ನೀವು ಫೋಲ್ಡ್ ಮಾಡುವಾಗ ಜಾಸ್ತಿ ತೊಗೊಳ್ಳಿ ಅಂತ ಹೇಳಿದ್ದು ಅದೇ ಕಾರಣಕ್ಕೆ. ಆ್ಯಂಡ್ ಇವಾಗ ಇಲ್ಲಿ ಸ್ವಲ್ಪ ಕ್ರಾಸ್ ಹೋಗಬೇಕು, ಕಟ್ ಮಾಡಬೇಕು ಅಂದಿದ್ದೆ ಅಲ್ವಾ, ಈ ಕ್ರಾಸ್ ಲೈನನ್ನು ಮತ್ತೆ ಹಾಕೋತಾ ಇದ್ದೀನಿ ನಾನು. ಯಾಕಂದರೆ ಸೊಂಟದ ಇದು ಬ್ಯಾಕ್ ಪಾರ್ಟನ್ನು ಇಟ್ಟು ಕಟ್ ಮಾಡಿದಲ್ಲಿ ನೀವು ಕಟ್ ಮಾಡೋಕ್ಕೆ ಹೋಗಬೇಡಿ. ನಾವು 2.5 ಇಂಚ್ ಎಕ್ಸ್ಟ್ರಾ ಮತ್ತೆ ತೊಗೊಂಡಿದ್ದೀವಲ್ವ ಬ್ಯಾಕ್ ಪಾರ್ಟ್ಗಿಂತ ಹೆಚ್ಚಾಗಿ. ಸೊ ಹಾಗಾಗಿ ನೀವು ಮತ್ತೆ ಇದನ್ನು ತಿರ್ಗಾ ಕ್ರಾಸ್ ಲೈನು ಆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾರ್ಜಿನ್ ಏನು ಬರುತ್ತಲ್ವ ಅಲ್ಲೇ ತೊಗೋಬೇಕಾಗತ್ತೆ. ಹಾಗೆ ಇಲ್ಲಿ ಬಂದು ನಾನು ಮರ್ತ್ಕೊಂಡಿದ್ದೆ, ಈ ಫ್ರಂಟ್ ಪಾರ್ಟಲ್ಲಿ ಉಕ್ಕಿದೆ ಅಂತ ಅಂದರೆ ನೀವು ಫ್ರಂಟ್ ಪಾರ್ಟಲ್ಲಿ ಕೂಡ 1/2 ಇಂಚು ಕಟ್ ಮಾಡಿ ತೆಗಿಬೇಕಾಗತ್ತೆ. ಸೇಮ್ ಇದೇ ಥರ ಕ್ರಾಸ್ ಹಾಗೇನೆ. ಅದು ನನಗೆ ನೆಕ್ಸ್ಟ್ ನಾನು ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ ಸ್ಟಿಚ್ ಮಾಡೋವಾಗ ಕಟ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಅದನ್ನೊಂದು ಮರ್ತ್ಕೊಂಡೆ ನಾನು. ಈ ಪಾರ್ಟ್ ಇಲ್ಲಿ ಮಾರ್ಕ್ ಹಾಕಿರ್ತೀನಿ ನೋಡಿ, ಇಲ್ಲಿ ಸ್ವಲ್ಪ 1/2 ಇಂಚು ಕಟ್ ಮಾಡಬೇಕಿತ್ತು. ಓಕೆ. ಅಥವಾ ನೀವು ಟೆಕ್ ಕೂಡ ಕೊಡ್ಬೋದು, ಕೆಲವೊಬ್ಬರು ಟೆಕ್ ಕೂಡ ಕೊಡ್ತಾರೆ. ಅಲ್ಲಿ ಟಕ್ ಕೊಟ್ಟರೆ ನೀವು ಅದು ಹಾಕೋದೇನೋ ಅವಶ್ಯಕತೆ ಇಲ್ಲ, ಕೆಲವೊಬ್ಬರು ಟಕ್ ಕೂಡ ಕೊಡ್ತಾರೆ. ಓಕೆನಾ. ಒಮ್ಮೆ ನಿಮಗೆ ಮರ್ತೇ ಹೋಯ್ತು ಅಂತ ಅಂದರೆ ನೀವು ಟಕ್ ಕೂಡ ಕೊಡ್ಬೋದು. ಇಲ್ಲ ಅದು ನಾನೇನು ಮಾಡ್ತೀನಿ, ರೆಡಿ ಮಾಡುವಾಗ ಎಲ್ಲ ರೆಡಿ ಆದಮೇಲೆ ಉಕ್ಪಟ್ಟಿ ಬೆಲ್ಟ್ಪಟ್ಟಿ ಕೂಡಿಸೋ ಟೈಮಲ್ಲಿ ನಾನು ಅಲ್ಲಿ ಕಟ್ ಮಾಡಿ ತೆಕ್ಕೊಳ್ತೀನಿ ನೀಟಾಗಿ ಎಲ್ಲ ನೋಡಿಕೊಂಡು. ಓಕೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ.
ಏನು ಶೇಪ್ ಇದೆಯೋ ಅದೇ ಶೇಪಲ್ಲಿ ಕಟ್ ಮಾಡಿದರೆ ಆಯಿತು. ತುಂಬ ಈಸಿ ಇದೆ ಇದು. ಸ್ವಲ್ಪ ಲೆಕ್ಕಾಚಾರ ಬೇಕಾಗತ್ತೆ ಈ ಪ್ರಿನ್ಸಸ್ ಕಟ್ಟಿಗೆ. ಸೊ ಹಾಗಾಗಿ ಇದು ಬೇಸಿಕ್ ಇದ್ದವರಿಗೆ ಗೊತ್ತಾಗಲ್ಲ, ನೀವು ಬೇಸಿಕ್ ಕ್ಲಾಸ್ ಮುಗಿಸಿರಬೇಕು ಅಂತ ಹೇಳಿದ್ದು ಅದಕ್ಕೇನೆ ನಾನು. ಹಾಗೆ ಬೇಸಿಕ್ ಆನ್ಲೈನ್ ಕ್ಲಾಸು ನಡೀತಾ ಇದೆ. ಯಾವಾಗಾದರೂ ನಿಮಗೆ ಜಾಯ್ನ್ ಆಗಬೇಕು ಅನಿಸಿದರೆ ನನಗೆ ಇಲ್ಲಿ ತೋರಿಸಿರುವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಆಫ್ಲೈನ್ ಕ್ಲಾಸ್ ಕೂಡ ನಡೆಯುತ್ತೆ ನಮ್ಮ ಶಾಪಲ್ಲಿ. ಇಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಏನೇ ಇದ್ದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್, ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಓಕೆವಾ, ಪೀಸಸ್ ಎಲ್ಲ ರೆಡಿ ಆಗಿದೆ. ನಾನು ಫ್ರಂಟ್ ಪಾರ್ಟಿಂದು ಅದೊಂದು ಮಿಸ್ ಮಾಡಿದ್ದೀನಿ. ಓಕೆ ನೋಡಿ, ಈ ಥರ ಜಾಯಿಂಟ್ ಮಾಡೋದಾಗತ್ತೆ. ನೆಕ್ಸ್ಟು ಈ ನೆಕ್ ಪಾರ್ಟ್ ಏನಿದೆ ಅಲ್ವಾ, ಇದನ್ನು ನಾವು ಆಮೇಲೆ ಕಟ್ ಮಾಡ್ಕೊಬಿಡಬೇಕು. ಫಸ್ಟೇ ಕಟ್ ಮಾಡ್ಕೊಂಬಿಟ್ರೆ ಫ್ರಂಟ್ ಪಾರ್ಟಲ್ಲಿ ಇಟ್ಟು ಕಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಓಕೆನಾ? ಇವಾಗ ನೋಡಿ ಎಲ್ಲ ಆಗಿದೆ. ಇಲ್ಲಿ ಮಾರ್ಕ್ ಏನಿದೆಯೋ ಅದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ನೆಕ್ ಪಾರ್ಟನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಕತ್ರಿ ಇದು ಏನಿದೆ ಅಲ್ವಾ, ಇದು ಹೊಸ ಕತ್ರಿ ತೊಗೊಂಡಿರೋದು. ಇದು ಕೂಡ ಹಾಗೆ ಮೀಶೋದಲ್ಲಿ ತೊಗೊಂಡಿರೋದು. ನಾನು ಟೈಲರಿಂಗ್ ಐಟಮ್ಸಿಗೆ ಏನೇನೆಲ್ಲ ಬಳಸ್ತೀನಿ ಅದನ್ನೆಲ್ಲ ನಾನು ಆನ್ಲೈನಲ್ಲಿ ತೊಗೊಂಡಿದ್ದರೆ ಅದನ್ನು ಈ ವಿಡಿಯೋದ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಆಯಿತಾ. ನಿಮಗೆ ಬೇಕಿದ್ದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಕೋಬೇಡಿ. ಫ್ಲಿಪ್ಕಾರ್ಟು ಅಥವಾ ಮೀಶೋ, ಅಮೆಜಾನ್ ಈ ಥರ ಎಲ್ಲ ತೊಗೊಂಡಿದ್ದೀನಿ ನಾನು. ಇವಾಗ ಸ್ಲೀವ್ ಪಾರ್ಟ್ ಇಲ್ಲಿ ಅರ್ಧ ಇಂಚು ಹೊಲಿಗೆ ಬಿಟ್ಕೋಬೇಕು ಸ್ಟಾರ್ಟಿಂಗಲ್ಲಿ, ಸ್ಲೀವ್ ಜಾಯಿಂಟ್ ಮಾಡೋಲ್ಲಿ. ನೆಕ್ಸ್ಟ್ ಅವ್ರು 1 ಇಂಚ್ ಉದ್ದ ಬೇಕು ಅಂದಿದ್ರು, ಸೊ ಹಾಗಾಗಿ 1 ಇಂಚು ಉದ್ದ ಇಟ್ಟಿದ್ದೀನಿ. 1 ಅಂತಂದರೆ 1.5 ತೊಗೋಬೇಕು. ಸ್ಲೀವ್ ಕರೆಕ್ಟಾಗಿ ಇಟ್ಕೊಬಿಟ್ಟು ಮಾರ್ಕ್ ಮಾಡ್ಕೊಬಿಟ್ರೆ ಆಯಿತು. ಇದು 9 ಇಂಚು ಅಗಲ ತೊಗೊಂಡಿದ್ದೀನಿ. ಲೆಂತ್ ಬಂದು 12 ಇಂಚಿದೆ. ಈ ಥರ ಫಿಟ್ಟಿಂಗ್ ಲೈನು ಮತ್ತು ಎಕ್ಸ್ಟ್ರಾ ಮಾರ್ಜಿನು ಎಲ್ಲನೂ ನೀಟಾಗಿ ಮಾರ್ಕ್ ಹಾಕ್ಕೊಂಡು ಶೇಪ್ ಕೊಟ್ಬಿಟ್ರೆ ಆಯಿತು. ಶೇಪ್ ಕೂಡ ಹಾಗೇ ಪ್ರಾಕ್ಟೀಸ್ ಆದಮೇಲಂತೂ ಆರಾಮಾಗಿ ನಮಗೆ ಯಾವುದೇ ಸ್ಕೇಲ್ ಬೇಡ, ಏನೂ ಬೇಡ ಆಗುತ್ತೆ, ಈಸಿಯಾಗಿ ಮಾಡ್ಕೊಬಿಡ್ಬೋದು. ಬಟ್ ಪ್ರಾಕ್ಟೀಸ್ ಇಲ್ಲ ಅಂತಂದರೆ ಇವಾಗೆಲ್ಲ ಸ್ಕೇಲ್ಗಳು ಸಿಗ್ತವೆ, ಅವಲ್ಲೂ ಕೂಡ ಮಾಡ್ಕೋಬೋದು. ಇವಾಗ ಇದು ಸ್ಲೀವ್ ಕಟ್ಟಿಂಗ್ ಆಯಿತು. ಸ್ಲೀವ್ ಕಟ್ಟಿಂಗ್ ಕೂಡ ತೋರಿಸ್ಬಿಟ್ಟಿದ್ದೀನಿ ಇದರಲ್ಲೇ ನಾನು. ಸೊ ಪ್ರಿನ್ಸಸ್ ಕಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿ ಇರುತ್ತೆ, ಬಟ್ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇದು 42 ಸೈಜ್ ಬ್ಲೌಸಿನ ಪ್ರಿನ್ಸಸ್ ಕಟ್. ಓಕೆ, ಆ್ಯಂಡ್ ಇದರ ಸ್ಟಿಚಿಂಗ್ ವಿಡಿಯೋ ಆದರೆ ಹಾಕ್ತೀನಿ, ಯಾಕಂದರೆ ಕಸ್ಟಮರ್ ತುಂಬ ಅರ್ಜೆಂಟ್ ಅಂತ ಹೇಳಿದರು. ಬಟ್ ಇದು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಿದ್ಮೇಲೆ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡಿದ್ದೆ ನಾನು. ಪೂರ್ತಿ ವಿಡಿಯೋ ನನಗೆ ಆಗಿಲ್ಲ ಮಾಡೋಕ್ಕೆ. ಓಕೆ, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.